ನೀವೊಂದೊಳ್ಳೆ ಕೆಲಸದಲ್ಲಿ ಒಂದು ಒಳ್ಳೆ ಯಜಮಾನರಾಗಿರ್ತೀರಾ ಅಥವಾ ಒಂದೊಳ್ಳೆ ಕುಟುಂಬದಲ್ಲಿ ಯಜಮಾನರಾಗಿರ್ತೀರಾ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಏನೇ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಹೇಳ್ತಕ್ಕಂತಹ ಈ 5 ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಅದ್ಭುತವಾದಂತಹ ನೆಮ್ಮದಿಯುತವಾದಂತಹ ಒಂದು ಒಳ್ಳೆ ಶ್ರೇಷ್ಠ ವ್ಯಕ್ತಿಗಳಾಗ್ತೀರಾ. ನೀವು ಈ 5 ಸೂತ್ರಗಳನ್ನು ಅಳವಡಿಸಿಕೊಂಡಿದ್ದೆ ಆದಲ್ಲಿ ಮೃಗಗಳೆಲ್ಲ ಮನುಷ್ಯರಾಗ್ತೀರಾ. ಮನುಷ್ಯರಿಗಿಂತ ಹೆಚ್ಚಾಗಿ ಮನುಷ್ಯತ್ವದಿಂದ ದೈವತ್ವವನ್ನು ಹೊಂದ್ತೀರಾ. ಸೊ ಹಾಗಾದರೆ ಆ 5 ಅದ್ಭುತವಾದಂತಹ ಸೂತ್ರಗಳು ಯಾವುದು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಾಗೆ. ಹಾಗೆ ಯಾರಿಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಯಶು ಆರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸೊ ಹಾಗಾದರೆ ಈ ನೆಮ್ಮದಿಯುತವಾದಂತಹ ಬದುಕನ್ನು, ಒಂದು ಒಳ್ಳೆ ವ್ಯಕ್ತಿತ್ವವನ್ನು, ಒಂದೊಳ್ಳೆ ಮನುಷ್ಯನಾಗೋದಕ್ಕೆ, ಶ್ರೇಷ್ಠವಾದಂತಹ ವ್ಯಕ್ತಿ ಆಗೋದಕ್ಕೆ ಯಾವೆಲ್ಲ ಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋ ಕ್ಲಿಪ್ಪಲ್ಲಿ ತಿಳಿತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಸೂತ್ರ ಏನಂತ ಅಂದರೆ, ನಿಮ್ಮೊಂದಿಗೆ ಯಾರಾದರೂ ಕೆಲಸ ಮಾಡ್ತಕ್ಕಂತಹ ಯಾವುದೇ ಒಂದು ಜಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬ ವರ್ಗದವರದಾಗ ಆಗಿರ್ತಕ್ಕಂಥವ್ರಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರ ಬಂಧು ಬಳಗ ಇರ್ಬೋದು, ಯಾರೇ ಒಂದು ನೀವು ಕೆಲಸ ಮಾಡ್ತಕ್ಕಂತಹ ಜಾಗ ಆಗಿರ್ಬೋದು, ಯಾವುದೇ ಒಂದು ಫ್ಯಾಕ್ಟ್ರಿ ಅಥವಾ ಯಾವುದೇ ಒಂದು ಜಾಗದಲ್ಲಾಗಿರಬಹುದು, ನಿಮಗೆ ಯಾರಾದರೂ ನೀವು ಅವರಲ್ಲಿ ಏನಾದರೂ ಒಂದು ತಪ್ಪು ಮಾಡ್ತಿದ್ದಾರೆ ಅಂತ ಅಂದರೆ ಆ ತಪ್ಪನ್ನು ಅವರ ಗಮನಕ್ಕೆ ತೊಗೊಂಡು ಬನ್ನಿ. ಸೊ ಲೈಕ್ ಇಲ್ಲಿ ಏನಂತ ಅಂದರೆ, ಅವ್ರು ಮಾಡಿದ್ದಾರೆ ತಪ್ಪನ್ನು ಅವ್ರ ಗಮನಕ್ಕೆ ತೊಗೊಂಡು ಬನ್ನಿ. ಹಾಗಂತ ಊರವ್ರ ಗಮನಕ್ಕೆಲ್ಲ ತಗೊಳಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಇಲ್ಲಿ ನಾವು ಮಾಡ್ತಾ ಇರೋದು ಏನು ಗೊತ್ತಾ, ಯಾರೋ ಒಬ್ಬ ತಪ್ಪು ಮಾಡಿರ್ತಾರೆ, ಅದನ್ನು ನಾವು ಅವನಿಗೆ ತಿಳಿಸಿ, ಅಪ್ಪ ನೋಡಪ್ಪ ನೀನು ಇಂಥ ತಪ್ಪು ಮಾಡಿದ್ಯಾ, ಇಂಥ ತಪ್ಪನ್ನು ಹೀಗೆ ಮಾಡಬೇಡ ಅಂತ ತಿದ್ಕೋ ಅಂತ ನಾವು ಹೇಳಕ್ಕೆ ಹೋಗಲ್ಲ. ಸೊ ನಾವು ಊರವ್ರಿಗೆಲ್ಲ ಏನ್ರಿ ಅವನು ಇದನ್ನಲ್ಲ, ಅಥವಾ ಏನ್ರಿ ಅವರು ಅಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಹೀಯಾಳಿಸ್ತಕ್ಕಂಥದ್ದು, ಅವ್ರ ಬಗ್ಗೆ ಪಬ್ಲಿಸಿಟಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಅದನ್ನು ನಿಲ್ಲಿಸಿ. ಹಾಗಂತ ಬೇರೆಯವ್ರ ತಪ್ಪನ್ನೇ ಹುಡುಕ್ತಕ್ಕಂತಹ ಕೆಲಸ ನಿಮ್ದಾಗಬಾರ್ದು. ಅವರಲ್ಲಿ ಯಾರೇ, ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ಗಂಡ ಆಗಲಿ, ಅಥವಾ ಯಾರೇ ಆಗಲಿ, ನಿಮ್ಮ ಸ್ನೇಹಿತರಾಗಲಿ, ಯಾರೇ ಒಂದು ಬಂಧು ಬಳಗದವರು ಕೂಡ ನಿಮ್ಗೆ ಏನಾದರೂ ಒಂದು ಗಮನಕ್ಕೆ ಬಂತು ಅಂತ ಅಂದರೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದರೆ ಅವರ ಗಮನಕ್ಕೆ ತೊಗೊಂಡು ಬನ್ನಿ, ನೀವು ಇದು ತಪ್ಪು ಮಾಡ್ತಾ ಇದ್ದೀರಾ ಅಂತ. ಅದನ್ನು ಬಿಟ್ಟು ಹೊರಗೆ ಊರಿಗೆಲ್ಲ ಅದನ್ನು ಪಬ್ಲಿಸಿಟಿ ಮಾಡೋ ನೆಸೆಸಿಟಿ ಇಲ್ಲ. ಅದು ಒಂದು ಒಳ್ಳೆ ಉತ್ತಮವಾದಂತಹ ವ್ಯಕ್ತಿತ್ವ ಅಂತಲೂ ಕೂಡ ಅಂತ ಅನ್ನಿಸ್ಕೊಳ್ಳಲ್ಲ. ಯಾಕಂದರೆ ಜೀವನದಲ್ಲಿ ಇರ್ತಕ್ಕಂತಹ 3 ದಿನದ ಬದುಕಲ್ಲಿ ಎಲ್ಲರೊಟ್ಟಿಗೂ ನಗ್ನಗುತ್ತಾ, ಎಲ್ಲರೊಟ್ಟಿಗೂ ಒಂದು ಖುಷಿನ ಹಂಚ್ಕೊಳ್ತಾ, ಎಲ್ಲರ ಕಷ್ಟಗಳನ್ನು ಸವಿಯುತ್ತಾ, ಎಲ್ಲರ ಸುಖಗಳನ್ನು ಸವಿಯುತ್ತಾ ಇಲ್ಲಿಂದ ಹೋಗಬೇಕು. ಯಾರಾದರೂ ನಿಮ್ಮ ಗಮನಕ್ಕೆ, ಹಾಗಂತ ಎಲ್ಲರ ತಪ್ಪನ್ನು ಹುಡುಕೋದೇ ನಿಮ್ಮ ಕೆಲಸ ಆಗಬಾರ್ದು. ಏನಾದರೂ ನಿಮ್ಮ ತಪ್ಪು ಮಾಡ್ತಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂತು ಅಂತ ಅಂದರೆ ಅವರಿಗೆ ಆ ಗಮನಕ್ಕೆ ತಗೊಂಡು ಬನ್ನಿ ಅವರಿಗೆ. ಹಾಗಂತ ಊರವ್ರ ಗಮನಕ್ಕೆಲ್ಲ ತಗೊಂಡು ಬರ್ತಕ್ಕಂಥದ್ದು ಅದು ಅಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವದ ಸಮಂಜಸವಾದಂತಹ ಗುಣ ಅಲ್ಲ. ಇದು ಮೊದಲನೇ ಸೂತ್ರ. ಲೈಕ್ ಎರಡನೇ ಸೂತ್ರ ಏನು ಗೊತ್ತಾ, ನಿಮ್ಮ ಜೊತೆ ಇರ್ತಕ್ಕಂಥವ್ರು ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರಾಗಿರ್ಬೋದು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತು ಅಂತಂದರೆ ಮೊದಲು ದಯವಿಟ್ಟು ಅವ್ರನ್ನ ಅಭಿನಂದಿಸಿ, ಪ್ರಶಂಸಿಸಿ ಅವ್ರನ್ನ. ನಾವು ಅದು ಮಾಡಲ್ಲ ಗೊತ್ತಾ ಸ್ನೇಹಿತರೆ, ಒಳ್ಳೇದು ಮಾಡಿರ್ತೀವಲ್ಲ ಅದನ್ನು ಮತ್ತೊಬ್ರಿಗೆ, ಅವ್ರಿಗೆ ಊರವ್ರಿಗೆಲ್ಲ ಹೇಳಿ ಮತ್ತೆ ಏನಪ್ಪ ಅವನು ಇಂಥ ಒಳ್ಳೆ ಕೆಲಸ ಮಾಡಿದ್ದಾನೆ, ಅಥವಾ ಏನಾದರೂ ಒಂದು ಸಮಾಜ ಸೇವೆ ಮಾಡಿರ್ತಾರೆ, ಅಥವಾ ಏನೋ ಒಂದು SSLC PUC ನಲ್ಲಿ ಒಂದು ಒಳ್ಳೊಳ್ಳೆ ಮಾರ್ಕ್ಸ್ನ ತೆಗೆದಿರ್ತಾರೆ, ಅಥವಾ ಏನೋ ನಾನಾ ರೀತಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ. ಅಂತ ಒಳ್ಳೆ ಕೆಲಸಗಳನ್ನ ಅಭಿನಂದಿಸಿ ಮತ್ತೆ ಊರ್ ಜನಕ್ಕೆಲ್ಲ 4 ಜನಕ್ಕೆ ಏನಪ್ಪ ಇಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ. ಅಥವಾ ನಿಮ್ಮ ಕುಟುಂಬದಲ್ಲೇ, ಅಥವಾ ನಿಮ್ಮ ಮಗ, ಮಗಳು, ಹೆಂಡತಿ ಯಾರೇ ಆದರೂ ಸರಿ, ಒಂದು ಒಳ್ಳೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ, ಏನಪ್ಪ ನಿಮ್ಮನ್ನು ಪಡೆದಿದ್ದಕ್ಕೂ ಕೂಡ ತುಂಬ ಸಾರ್ಥಕ ಆಯಿತು, ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದಿಲ್ಲ, ಅಭಿನಂದಿಸಿ ಅವರನ್ನು. ಸೊ ಬಟ್ ನಾವು ಉಲ್ಟಾ ಏನು ಗೊತ್ತಾ, ಒಳ್ಳೆ ಕೆಲಸಗಳನ್ನ, ಸಾಧನೆಗಳನ್ನ ನಮ್ಮಲ್ಲೇ ಮುಚ್ಚಿಟ್ಕೊಳ್ತೀವಿ. ಅದೇ ಅವ್ರು ಮಾಡಿರ್ತಕ್ಕಂತಹ ಕೆಟ್ಟ ಕೆಲಸಗಳನ್ನಾಗಿರ್ಬೋದು ಅಥವಾ ತಪ್ಪುಗಳಾಗಿರ್ಬೋದು, ಅದನ್ನು ಊರ್ ಜನದ ಮುಂದೆ ಎಲ್ಲ, ಊರಿಗೆಲ್ಲ ಬ್ಯಾನರ್ ಹಾಕೋದು ಒಂದೇ ಬಾಕಿ, ಊರ್ ಜನದ ಮುಂದೆ ಎಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿರ್ತೀವಿ. ತಪ್ಪಾಗಿರುತ್ತೆ, ಓಕೆ, ಅದನ್ನು ಅವ್ರ ಗಮನಕ್ಕೆ ತೊಗೊಂಡು ಬರಬೇಕು, ಇದು ತಪ್ಪಾಗಿದೆ ಅನ್ನೋದನ್ನು. ನಾವು ಹಾಗೆ ಮಾಡಲ್ಲ, ಬ್ಯಾನರ್ ಹಾಕ್ಸೋದು ಒಂದು ಮಾತ್ರ ಬಾಕಿ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ವ್ಯಕ್ತಿ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ, ಅಥವಾ ಏನೋ ಒಂದು ಕಷ್ಟಪಟ್ಟು ದುಡ್ದು ಒಂದು ಮನೆನ ಕಟ್ತಾ ಆ ವ್ಯಕ್ತಿ, ಅಥವಾ ಒಂದು ಕಾರನ್ನು ತಗೊಂಡ, ಅಥವಾ ಏನೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ದ, ಸೊ ಅಂತ ಏನಪ್ಪ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ವ, ಅವ್ರಿಗೆ ಜಸ್ಟ್ ಸಪೋರ್ಟ್ ಆಗಿ ಒಂದು ಒಳ್ಳೆ ಪ್ರಶಂಸಿಸೋಣ. ಆ ಒಂದು ಬ್ಲೆಸ್ ಇದೆಯಲ್ಲ, ಆ ಬ್ಲೆಸ್ಸೇ ನಮ್ಮನ್ನು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಸೊ ಹಾಗಾಗಿ ಇದೊಂದು ಎರಡನೇ ಸೂತ್ರ. ನಮ್ಮ ಜೊತೆ ಇರ್ತಕ್ಕಂಥವ್ರು, ನಮಗೆ ಗೊತ್ತಿರ್ತಕ್ಕಂಥವ್ರು, ಅಥವಾ
ಯಾರೇ ಒಬ್ಬರು ಅನ್ನೋನ್ ಪರ್ಸನಲ್ಲಿ ಹೋಗ್ತಕ್ಕಂಥವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರನ್ನ ಒಂದು ಅಭಿನಂದಿಸೋಣ, ಅದನ್ನು 4 ಜನಕ್ಕೆ ಮಾದರಿಯಾಗುವಂತೆ ಹೇಳ್ತಕ್ಕಂಥದ್ದೇ ಇದು ಒಂದು 2ನೇ ಸೂತ್ರ. ನೆಕ್ಸ್ಟ್ ಸೂತ್ರ ಏನಂತ ಅಂದರೆ, ಒಂದು ಕುಟುಂಬ ಆಗಲಿ ಅಥವಾ ಒಂದು ಸಂಸ್ಥೆ ಆಗಲಿ, ನಾವು ಮಾಡಿರ್ತಕ್ಕಂಥ ಯಾವುದೇ ಕೆಲಸವನ್ನು ನಾವು ಒಬ್ಬರೇ ಸಾಧಿಸಿದೀವಿ ಅನ್ನೋ ಯಶಸ್ಸನ್ನು ಹೊಂಬಾರ್ದು. ಯಾಕಂದರೆ ನಾವು ಏನೇ ಒಂದು ಸಾಧನೆ ಮಾಡಲಿ, ಈಗ ನಾವು ಒಂದು ಸೋತಾಗ ನಾನು ಇವರಿಂದ ಸೋತಪ್ಪ, ಇವರಿಂದ ಹೀಗಾಯಿತು ಅನ್ನೋದಕ್ಕಿಂತ ಗೆದ್ದಾಗಲೂ ಕೂಡ ನಾನು ಇವರಿಂದನೇ, ನಾನು ಇವರೆಲ್ಲ ಒಂದು ಒಗ್ಗೂಟಿತ ಒಂದು ಸಂಘಟಿತದಿಂದ ನಾನೊಂದು ಸಾಮೂಹಿಕವಾಗಿ ನನ್ನ ಗೆಲುವನ್ನು ಸಾಧಿಸ್ತೆ ಅನ್ನೋದನ್ನು ಎಲ್ಲರೊಂದಿಗೆ ಎಲ್ಲವನ್ನ ನಾವು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೀ. ಯಾಕೆ ಗೊತ್ತಾ, ಇಲ್ಲಿ ಒಂದು ನನ್ನ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ನಾವೇನೋ ಒಂದು ಗಂಡ ಏನೋ ಒಂದು ಸಾಧನೆನ ಮಾಡಿರ್ತಾನೆ, ಆ ಸಾಧನೆನ ಹೆಂಡತಿಗೆ ಕ್ರೆಡಿಟ್ ಕೊಡಬೇಕು. ನಾನು ಏನು ಮಾಡಿದ್ದೀನಪ್ಪ, ಎಲ್ಲದಕ್ಕೂ ನನ್ನ ಹೆಂಡತಿ ಕ್ರೆಡಿಟ್ ಆಗಿದ್ಲು, ಎಲ್ಲವನ್ನ ನಿಭಾಯಿಸ್ತಾ ನನಗೆ ಬೆನ್ನೆಲುಬಾಗಿದ್ಲು. ಅಲ್ಲಿ ಹೆಂಡತಿ ಏನೋ ಮಾಡಿಲ್ಲದೆ ಇದ್ರೂ ಕೂಡ ಆ ಹೆಂಡತಿಗೆ ಕ್ರೆಡಿಟ್ನ ಕೊಡಬೇಕು. ಯಾಕಂದರೆ ಮನೆಯಲ್ಲಿ ಆ ಒಂದು ಕುಟುಂಬವನ್ನು ನಡೆಸ್ತಾ, ಮನೆ ಆಗು ಹೋಗುಗಳು, ಮಕ್ಕಳುಗಳು ಸರಿಯಾದ ಸಮಯಕ್ಕೆ ಊಟ ತಿಂಡಿಗಳನ್ನ ಕೊಡ್ತಾ ಆಕೆ ಎಷ್ಟು ಸಂಭಾಳಿಸ್ತಾ ಇರ್ತಾಳಲ್ವ. ಸೊ ಆ ಒಂದು ಕ್ರೆಡಿಟ್ನ ಹೆಂಡತಿ ಕೊಡಬೇಕು. ಹೆಂಡತಿ ಹಾಗಾದರೆ ಏನನ್ಬೇಕು, ನಿಮ್ಮ ಮಕ್ಕಳು ಒಂದು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದಾರೆ, ಒಂದು ಒಳ್ಳೆ ನಡತೆನಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಅದಕ್ಕೆಲ್ಲ ನಮ್ಮ ಗಂಡನಲ್ಲಿರ್ತಕ್ಕಂಥ ಒಂದು ಒಳ್ಳೆತನ, ಯಾವುದೇ ರೀತಿ ಕೆಟ್ಟದ ಚಟ ಇಲ್ಲ, ಅವ್ರು ಕಲಿಸಿರ್ತಕ್ಕಂಥ ಬಂದಿರತಕ್ಕಂಥ ದಾನ ಧರ್ಮ ಒಳ್ಳೆತನ ನಮ್ಮಲ್ಲಿ ಏನೋ ಒಂದು ಮನೆತನವನ್ನು ಕಾಪಾಡ್ಕೊಂಡು ಹೋಗ್ತಿದೆ. ಹೀಗೆ ನಾನಾ ರೀತಿ ನಾವು ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಅಂದರೆ ಎಲ್ಲರಿಗೂ ಕೂಡ ಅದನ್ನು ಕ್ರೆಡಿಟ್ ಕೊಡಬೇಕು. ನಾನು ಮಾಡಿದ್ದಕ್ಕೆ ಹೀಗಾಗಿದ್ದು ಅನ್ನೋದು ನೆಸೆಸಿಟಿ ಬರಲ್ಲ. ಯಾಕಂದರೆ ನಾವು ಏನೋ ಒಂದು ಸೋತಾಗ ಅಥವಾ ಏನೋ ಒಂದು ಕಳ್ಕೊಂಡಾಗ ಇವರಿಂದಪ್ಪ ನನಗೆ ಈ ಥರ ಆಗಿದ್ದು ಅಂತ ಅಂತೀವಲ್ವ. ಸೊ ಹಾಗೆ ಕೂಡ ನಾವು ಒಂದು ಗೆಲುವನ್ನು ಕಂಡಾಗ, ಒಂದು ಯಶಸ್ಸನ್ನು ಕಂಡಾಗ ನಮ್ಮ ಹಿಂದೆ ಎಲ್ಲರೂ ಕೂಡ ಇರ್ತಾರೆ. ಒಂದು ಸಂಸ್ಥೆನಲ್ಲೂ ಕೂಡ ಹಾಗೆ ಅವನು ಓನರ್ ಆಗಿರಬಹುದು. ಸೊ ನಾನು ಇಷ್ಟೆಲ್ಲ ಕಾರ್ಮಿಕರು ನನಗೆ ಒಂದು ಕೆಲಸವನ್ನು ಮಾಡಿಕೊಟ್ಟಿರ್ತಕ್ಕಂಥ ಅದಕ್ಕೆ ನಾನು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಕ್ರೆಡಿಟ್ ಕೊಡಬೇಕು. ಕಾರ್ಮಿಕರಿಗೆ ಹೊಗಳಿದ್ರೆ ನಮ್ಮದು ಇಷ್ಟು ನಾವು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಪ್ರತಿಯೊಂದು ಏನೇ ಬಂದರೂ ನಾನಿದ್ದೀನಿ ಅಂತ ನಮಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಓನರ್. ಹೀಗೆ ಎಲ್ಲ ರೀತಿಯೂ ಕೂಡ ಪ್ರತಿಯೊಬ್ಬರಿಗೆ ಒಬ್ಬೊಬ್ರು ಸಪೋರ್ಟ್ ಇಲ್ಲದೇ ಯಾವುದೇ ಕಾರಣಕ್ಕೂ ಒಬ್ಬರೇ ಯಶಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿದರೂ ಕೂಡ ಮತ್ತೊಬ್ಬರಿಗೆ ಕ್ರೆಡಿಟ್ ಕೊಡ್ತಕ್ಕಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಅದು ಅದಾನಿಯ ಅದು. ಅಂತಹದೊಂದು ಜೀವನದ ಬದುಕಲ್ಲಿ ಇಂತಹದೊಂದು ಒಳ್ಳೆ ಗುಣ ಯಾರಿಗೆ ಬರುತ್ತೆ? ನಾವೇನೋ ಒಂದು ದೊಡ್ಡದಾಗಿ ಇವತ್ತು ಏನೋ ಒಂದು ದುಡ್ಡು ಸಂಪಾದನೆ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಟ್ಟೆ ಅನ್ನೋದಕ್ಕೆ ನಾನು ಒಬ್ಬರೇ ಕಷ್ಟಪಟ್ಟಿದ್ದೀನಿ ಅಲ್ಲಿ, ನನ್ನ ಕುಟುಂಬ ಕಷ್ಟಪಟ್ಟಿಲ್ವಾ? ನಾನು ಏನೇ ಒಂದು ಮಾಡ್ತೀನಿ ಅಂದರೂ ಕೂಡ ನನಗೆ ಬೆಂಬಲವಾಗಿ ನನ್ನ ಕುಟುಂಬ ಇರಲಿಲ್ವೇ? ಸೊ ನನಗೆ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ನನಗೆ ಸಪೋರ್ಟಾಗಿ ನನಗೆ ಆ ಕ್ಷೇತ್ರ ಇರಲಿಲ್ವೇ, ಅಥವಾ ಆ ಸಂಸ್ಥೆ ಇರಲಿಲ್ವೇ? ಈಗ ಗಾಂಧೀಜಿಯವ್ರು ಹೇಳ್ತಾರಪ್ಪ, ಅವರು ಆ ಮಹಾನುಭಾವರು ಹೇಳ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಹೀಗಂತ ಹೇಳಬೇಕು, ನಾನೊಬ್ಬನೇ ಕಷ್ಟಪಟ್ಟಿದ್ದಕ್ಕೆ ನನಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಅಂತ. ಆದರೆ ಆ ಮಹಾನುಭಾವರು ನಾನೆಲ್ಲ ಇಲ್ಲಪ್ಪ, ಸುಭಾಷ್ ಚಂದ್ರ ಅಂತಹ ಒಂದು ಅಂಬೇಡ್ಕರ್ ಮಹಾನುಭಾವ ಆಗಿರ್ಬೋದು, ಇಂತಹ ವ್ಯಕ್ತಿಗಳು ಇದ್ದಿದ್ದರಿಂದನೇ ನಾವೆಲ್ಲರೂ ಒಗ್ಗೂಡಿಸಿ ಒಂದೊಳ್ಳೆ ದೇಶಕ್ಕೆ ಒಂದು ಸ್ವತಂತ್ರವನ್ನು ತಂದುಕೊಟ್ವಿ ಅಂತ ಹೇಳಿದ್ರೆ ಎಷ್ಟು ಚೆಂದಾಗಿರುತ್ತಲ್ವ. ಸೊ ಹಾಗೆ ನಾವು ಪ್ರತಿಯೊಂದು ವಿಷಯಕ್ಕೂ ಕೂಡ ನಮ್ಮ ಗೆಲುವನ್ನು ನಾನೇ ಮಾಡಿದೆ ಅನ್ನೋದ್ರ ಬದಲು ಮತ್ತೊಬ್ಬರು ಇಲ್ಲದೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಆಗಲ್ಲ. ಇದು 3ನೇ ಸೂತ್ರ. ನೆಕ್ಸ್ಟ್ ಸೂತ್ರ ಏನಂತ ಅಂದರೆ, ನೀವು ಯಾವಾಗಲೂ ಕೂಡ ಉತ್ಸಾಹವಾಗಿರಬೇಕು. ಯಾಕಂದರೆ ನಾನು ಮಾಡಲ್ವೋ, ಯಾವುದೋ ಒಂದು ತಿಂಗಳು ಏನೋ ಒಂದು ಮಾಡಬೇಕಾಗುತ್ತೆ, ಅಥವಾ ನೆಕ್ಸ್ಟ್ ವೀಕ್ ಏನೋ ಒಂದು ಮಾಡಬೇಕಾಗುತ್ತೆ, ಅಯ್ಯೋ ನನ್ನ ಕೈಲಿ ಆಗುತ್ತೋ ಆಗಲ್ವೋ ಅನ್ನೋದು ನಿಮ್ಮಲ್ಲೇ ಒಂದು ಭರವಸೆನ ಕಳ್ಕೊಂಡು ಮನೆ ಮಂದಿಯೆಲ್ಲ ಬೇಜಾರು ಮಾಡಿಕೊಂಡು ನೀವು ಕೂಡ ಇದ್ದಷ್ಟು ದಿನ ಆ ಖುಷಿನ ಪಡೋದೇ ಆ ಮನೆಯೂ ಕೂಡ ಸೂತ್ಕವಾಗಿ ಇರ್ತಕ್ಕಂಥದ್ದು ನೆಸೆಸಿಟಿ ಬರಲ್ಲ. ಯಾಕಂದರೆ ನಾನು ಮಾಡೇ ಮಾಡ್ತೀನಿ, ಏನೇ ಆದರೂ ನಾನು ಗೆಲ್ತೀನಿ ಅನ್ನೋ ಒಂದು ಉತ್ಸಾಹ ಇರಬೇಕು, ಭರವಸೆ ಇರಬೇಕು, ನಂಬಿಕೆ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ನೀವು ಯಾವಾಗ ಒಂದು ಉತ್ಸಾಹದಿಂದ ಇರ್ತೀರೋ ಆ ಉತ್ಸಾಹದ ಭರಿತ ಮನಸ್ಸಿಗೆ ದೇವರೇ ಒಂದು ಶಕ್ತಿಯನ್ನು ನೀಡ್ತಾನೆ. ಯಾಕಂದರೆ ನನ್ನ ಕೈಲಿದು ಸಾಧ್ಯ ಇಲ್ಲ ಅನ್ನೋ ಒಂದು ನೆಸೆಸಿಟಿಯ ಒಂದು ಮೈಂಡ್ಸೆಟ್ನ ನೀವು ತಗೊಂತು ಅಂದರೆ ನಿಮ್ಮನ್ನು ನಂಬಿರ್ತಕ್ಕಂತಹ ಒಂದು ಕುಟುಂಬ ನಿಮ್ಮನ್ನು ನೀವೇ ಒಂಥರ ಡಲ್ನೆಸ್ ಆಗಿ, ಒಂದು ಪಾಸಿಟಿವಿಟಿ ಇಲ್ಲದೆ ನನ್ನ ಕೈಲಿದು ಸಾಧ್ಯ ಇಲ್ಲ ಅನ್ನೋ ರೀತಿ ನೀವು ಕೂತ್ಕೊಂಡಾಗ ಮನೆ ಮಂದಿ ನಿಮ್ಮ ಎದುರುಗಡೆ ಮಾತಾಡ್ತಕ್ಕಂತಹ ಧೈರ್ಯನೂ ಕೂಡ ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ನೀವು ಒಂದು ಬೆಂಬಲವಾಗಿರ್ತೀರ, ಏನೇ ಆಗಿರಲಿ ಅದನ್ನು ನಾನು ಮಾಡೇ ತೀರ್ತೀನಿ ಅಂತ ಯಾವಾಗಲೂ ಕೂಡ ಉತ್ಸಾಹವಾಗಿರಬೇಕು. ಹಾಗಿದ್ದಾಗ ಮಾತ್ರ ಎಲ್ಲವೂ ಕೂಡ ನಾವು ಏನೇ ಒಂದು ಮಾಡಬೇಕು ಆ ಕಾಮ್ ಮೈಂಡ್ ಇದ್ದಾಗ ಮಾತ್ರ ನಾವು ಯೋಚನೆ ಮಾಡ್ತಕ್ಕಂಥ ಒಂದು ಮೆಂಟಾಲಿಟಿ ಬರ್ತಕ್ಕಂಥದ್ದು. ನಿಮ್ಮಲ್ಲಿ ಒಂದು ನಂಬಿಕೆನೇ ಕಳ್ಕೊಂಡಾಗ ನೀವೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ?
ಇರೋ 3 ದಿನದ ಬದುಕಲ್ಲಿ ಇವತ್ತೇ ನರಕ ಹೊಂದ್ಬಿಟ್ರೆ ನೀವು ಮುಂದೆ ಮಾಡ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳಿಗೆ ಹೇಗೆ ದಾರಿ ದೋಚುತ್ತೆ? ಹೇಗೆ ಹಾಗೆ ಮೈಂಡನ್ನು ಒಂದು ಒಳ್ಳೆ ಉತ್ಸಾಹವಾಗಿ ಯಾವಾಗಲೂ ನಗ್ನಗ್ತಾ ಮತ್ತೊಬ್ಬರನ್ನು ನಗಿಸ್ತಾ ಖುಷಿಯಾಗಿದ್ದಾಗ ಮಾತ್ರ ಆ ಬೇರೊಂದು ಮನಸ್ಸುಗಳು ಕೂಡ ಖುಷಿಯಾಗಿ ನೀವು ಮಾಡ್ತಕ್ಕಂತಹ ಕೆಲಸಗಳಿಗೆ ಬೆಂಬಲವನ್ನು ಸೂಚಿಸ್ತವೆ. ಸೊ ಇದು 4ನೇ ಸೂತ್ರ. ನೆಕ್ಸ್ಟ್ ಸೂತ್ರ ಯಾವಾಗಲೂ ಕೂಡ ಒಂದು ಹಸನ್ಮುಖಿಯಾಗಿರ್ತಕ್ಕಂತಹದ್ದು. ಸೊ ಏನಂತ ಅಂದರೆ ಒಂದು ನವಿರಾದಂತಹ ಒಂದು ಹಾಸ್ಯವಂತ ಇರ್ತಕ್ಕಂಥ ಒಂದು ವ್ಯಕ್ತಿತ್ವನ ಅಳವಡಿಸ್ಕೊಳ್ತಕ್ಕಂಥದ್ದು. ಯಾವಾಗಲೂ ಒಂಥರ ಮುಖ ಗಂಟು ಹಾಕ್ಕೊಂಡು ಗಂಭೀರವಾಗಿರ್ತಕ್ಕಂತಹದ್ದು ಬೇಡ. ಯಾಕಂದರೆ ಗಂಭೀರ ಅನ್ನೋದು ನಮ್ಮ ಮಾತಿನ ನಡೆನುಡಿ, ನಮ್ಮ ವ್ಯಕ್ತಿತ್ವನೇ ತೋರಿಸುತ್ತೆ. ಒಳಗಡೆ ಏನೋ ಒಂದು ಕೆಟ್ಟ ಗುಣವನ್ನು ಕುಳುಕನ್ನು ತುಂಬಿಕೊಂಡು ಅಂತ ಇರೋದ್ರಿಂದ ಯಾವುದೇ ರೀತಿಯದು ಒಂದು ಗಂಭೀರತೆ ಅಂತ ಅನ್ನಿಸ್ಕೊಳ್ಳಲ್ಲ. ನಮ್ಮ ಮಾತಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಗಂಭೀರತೆ ಇರುತ್ತೆ. ಅವಾಗವಾಗ ಯಾವಾಗಲೂ ಎಲ್ಲ ಯಾರೇ ಸಿಗಲಿ, ಒಂದು ಮನೆಯವರಿರಲಿ ಅಥವಾ ಒಂದು ಹೊರಗಡೆ ಯಾರೇ ಇರಲಿ, ಅವಾಗವಾಗ ಒಂದು ಹಾಸ್ಯ ಮಾಡ್ತಕ್ಕಂತಹದ್ದಾಗಿರ್ಬೋದು, ಇಂತಹದೊಂದು ಗುಣವನ್ನು ಅಳವಡಿಸ್ಕೊಳ್ಬೇಕು. ಯಾಕಂದರೆ ನಮಗೂ ಒಳ್ಳೆಯದಾಗೋದ್ರಿಂದ ಮತ್ತೊಬ್ರಿಗೂ ಕೂಡ ಮೈಂಡ್ಸೆಟ್ ವ್ಯಕ್ತಿ ಇಂತಹ ಒಂದು ಸಂಸ್ಕೃತದಿಂದ ಇರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆಯಲ್ಲಪ್ಪ ಇವನಿಗೆ ಅಂತ ಒಂದು ಅರ್ಥೈಸುತ್ತೆ ಬೇರೊಂದು ಮನಸ್ಸು. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಒಂದು 3 ದಿನದ ಬದುಕಲ್ಲಿ ಏನೋ ಕೊರಗ್ತಾ ಏನೋ ಯೋಚನೆ ಮಾಡ್ಕೊಳ್ತಾ ಕೂತ್ಕೊಳ್ಳೋದು ಬದಲು ನಾನು ಅವಾಗವಾಗ ನಾನು ಅತಿ ಸೀರಿಯಸ್ ಆದಂತಹ ಹಾಸ್ಯ ಏನಿಲ್ಲ, ಬಟ್ ನನ್ನ ಜೊತೆ ಇರೋರಿಗೆಲ್ಲ ಅವಾಗವಾಗ ನಾನು ಸ್ವಲ್ಪ ಮಾಡ್ತಾ ಇರ್ತೀನಿ, ಗೊತ್ತಾಗ್ತಾ ಇರುತ್ತೆ ಅವರಿಗೆ. ಸೊ ನನಗದು ಗಮನಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಹಾಸ್ಯ ಮಾಡ್ತಕ್ಕಂತಹ ಒಂದು ಗುಣವನ್ನು, ವ್ಯಕ್ತಿತ್ವವನ್ನು ಅಳವಡಿಸ್ಕೊಳ್ಬೇಕು. ಯಾವಾಗಲೂ ಒಂಥರ ಮುಖ ಗಂಟು ಹಾಕೊಂಡಂಗೆ ಇರ್ತಕ್ಕಂಥದ್ದು ಯಾವುದೇ ರೀತಿ ಒಂದು ಒಳ್ಳೆ ರೀತಿ ಸೂಚನೆನ ತೋರಿಸಲ್ಲ. ಸೊ ಈ 5 ಸೂತ್ರಗಳನ್ನ ಒಂದು ಒಳ್ಳೆ ರೀತಿ ನೀವು ಲೈಫಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ನೆಮ್ಮದಿಯುತವಾದಂತಹ ಬದುಕನ್ನು ಕಾಣೋದಂತೂ ಸತ್ಯ ಸ್ವಾಮಿ. ಏನು ಗೊತ್ತಾ, ನಮಗೆ ಬರ್ತಕ್ಕಂಥ ಒಂದು 25,000 30,000ದಲ್ಲಿ ಏನೋ ಒಂದು 2 ಲಕ್ಷನೋ 3 ಲಕ್ಷನೋ ಸಾಲ ಮಾಡಿಕೊಂಡ್ರೆ ಹೇಗೋ ಅದನ್ನು ನಾವು ಸಂಭಾಳಿಸ್ತಾ ಬರ್ಬೋದು. ಅಥವಾ ಒಂದು 25,000 30,000 ಸಂಬಳದ ತಗೊಂಡು ನಾನು 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಅಂತಂದರೆ ಮತ್ತೆ ಹೇಗೆಲ್ಲ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ? ಇರೋ ಅಷ್ಟಕ್ಕೆ ಬೇರೊಬ್ಬರಿಗೆ ಒಂದು ನಾನು ಹೇಗೆ ಅಂತ ಒಂದು ಸ್ಟ್ಯಾಂಡಪ್ ನಾನು ತೋರಿಸೋದಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋದಕ್ಕೋಸ್ಕರ ನನ್ನ ನೆಮ್ಮದಿನ ನಾವೇ ಇವತ್ತಿನ ಜನ್ರೇಷನಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನೆಲ್ಲವನ್ನು ನಮ್ಮಷ್ಟಕ್ಕೆ ನಮ್ಮ ಆಸ್ತಿ, ನಮ್ಮ ಒಂದು ಸಂಪತ್ತು, ನಮ್ಮ ಆದಾಯ ಎಷ್ಟಿದೆ ಎಲ್ಲವನ್ನು ಲೆಕ್ಕ ಹಾಕ್ತಾ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಈ 5 ಸೂತ್ರಗಳನ್ನ ನೀವು ಅಳವಡಿಸಿಕೊಂಡಿದ್ದೆ ಅದರಲ್ಲಿ ಒಂದು ಒಳ್ಳೆ ರೀತಿ ವ್ಯಕ್ತಿತ್ವವಾದಂಥ ಒಂದು ಒಳ್ಳೆ ನೆಮ್ಮದಿಯುತವಾದಂತಹ ಬದುಕನ್ನು ಮಾಡ್ತೀರಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ಇಂತಹದ್ದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಬರ್ತೀನಿ. ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಅಂತ ಹೇಳ್ತಾ ನಮಸ್ತೆ.